ಹಾಯ್, ನಾನು ರಕ್ಷತ್, ನಿಮ್ಮ ಪ್ರೀತಿಯ ಪದ್ಮಾವತಿಯ ವಿಕ್ರಮ್ ಮಾತಾಡ್ತಾ ಇದ್ದೀನಿ. ನಾನು ಸೀರಿಯಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 2 ಇಯರ್ಸ್ ಆಯಿತು. 2 ಇಯರ್ಸಿಂದ ಆಲ್ಮೋಸ್ಟ್ ಒಂದು 13 ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀನಿ, ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ಕೊಂಬಂದಿದ್ದೀನಿ. ಆ್ಯಂಡ್ ಈ ಸೀರಿಯಲ್ ಮಾಡ್ತಾ ಜೊತೆಗೆ ಒಂದು 3 ದೊಡ್ಡ ಪ್ರಾಜೆಕ್ಟ್ಸ್ ಮಾಡಿದೆ. ಒಂದು ಮುತ್ತಿನಾರ 2 ಅಂತ ಒಂದು ಸಿನಿಮಾ ಮಾಡಿದೆ. ಇವಾಗ ರವಿಚಂದ್ರನ್ ಸರ್ ಜೊತೆ ಆದೃಶ್ಯ ಅನ್ನೋ ಸಿನಿಮಾದಲ್ಲಿ ಒಂದು ಮೇಜರ್ ರೋಲ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಡ್ಯಾನ್ಸ್ ಮೂಲಕ ನಿಮಗೆ ಸ್ಟೇಜ್ ಪರ್ಫಾರ್ಮೆನ್ಸಲ್ಲಿ ನಾನು ಎಂಟರ್ಟೈನ್ ಮಾಡ್ತಾ ಇದ್ದೆ. ಇವಾಗ ಒನ್ ಆಫ್ ದಿ ಬಿಗ್ಗೆಸ್ಟ್ ಶೋ, ನಮ್ಮ ಕಲರ್ಸ್ ಕನ್ನಡದ ತಕದಿಮಿತ ಡ್ಯಾನ್ಸ್ ರಿಯಾಲಿಟಿ ಶೋ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಎಕ್ಸೈಟ್ ಆಗಿದ್ದೀನಿ. ಯಾಕಂದರೆ ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ಒಂದು ಚಿಕ್ಕ ಭಯ ಕೂಡ ಇದೆ. ಯಾಕಂದರೆ ಒಳ್ಳೊಳ್ಳೆ ಕಂಟೆಸ್ಟೆಂಟ್ಸ್ ಇದ್ದಾರೆ, ಒಳ್ಳೊಳ್ಳೆ ಸೂಪರ್ ಡ್ಯಾನ್ಸರ್ ಇದ್ದಾರೆ. ಶ್ರುತಿ ಪ್ರಕಾಶ್ ಅವರಾಗಿರ್ಬೋದು, ನಮ್ರತಾ ಅವರಾಗಿರ್ಬೋದು, ನನ್ನ ಜೊತೆ ಕೋ ಕಂಟೆಸ್ಟೆಂಟ್ಸ್ಗಳು. ಆ್ಯಂಡ್ ಈ ಶೋಯಿನ ಮೇನ್ ಹೈಲೈಟ್ ಅಂದರೆ ಕಾಮನ್ ಪೀಪಲ್ ನಮ್ಮ ಜೊತೆ ಕಾಂಪೀಟ್ ಮಾಡ್ತಾರೆ, ಮೀನ್ಸ್ ನಮ್ಮ ಪಾರ್ಟ್ನರ್ ಆಗಿರ್ತಾರೆ. ನನ್ನ ಪಾರ್ಟ್ನರ್ ಆಗಿ ಅಶ್ವಿನಿ ಅನ್ನೋರು ಸೆಲೆಕ್ಟ್ ಆಗಿದ್ದಾರೆ. ಅವರು ಕ್ಲಾಸಿಕಲ್ ಡ್ಯಾನ್ಸರು, ಅವ್ರ ಎನರ್ಜಿ ನನಗೆ ಸಖತ್ ಇಷ್ಟ. ಆಲ್ಮೋಸ್ಟ್ ನನಗೆ ಸುಸ್ತಾಗಿ ಪ್ರಾಕ್ಟೀಸ್ ಟೈಮಲ್ಲಿ ನಾನು ಸುಸ್ತಾಗಿ ಕೂತಿದ್ರು, ಮಾಡೋಣ ಬನ್ನಿ ಸರ್ ಅಂತ ನನಗಿನ್ನೂ ಎನರ್ಜಿ ತುಂಬಿಸ್ತಾ ಇರ್ತಾರೆ. ಆ್ಯಂಡ್ ನಮ್ಮ ಕಲರ್ಸ್ ಕನ್ನಡ ತುಂಬ ಜನ ಈ ಥರ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ಗಳನ್ನ ಬೆಳಕಿಗೆ ತಂದಿದೆ. ಆ್ಯಂಡ್ ಈ ಶೋ ಮೂಲಕ ಇನ್ನೂ ಒಂದು ಇಷ್ಟು ಜನನ ಬೆಳಕಿಗೆ ತರ್ತಾ ಇದ್ದಾರೆ. ಅದು ತುಂಬ ಖುಷಿಯ ವಿಷಯ. ಎಲ್ಲ ರಿಯಾಲಿಟಿ ಶೋಕ್ಕಿಂತ ಇದು ತುಂಬ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ನಿಮ್ಮನ್ನ ತುಂಬ ಎಂಟರ್ಟೈನ್ ಮಾಡುತ್ತೆ. ಸೋ ಎಕ್ಸೈಟೆಡ್ ನಾನು ಈ ಶೋಗೋಸ್ಕರ. ಲೆಟ್ಸ್ ಸಿ ಹೇಗಾಗುತ್ತೆ ಕಾಂಪಿಟೇಷನು. ಓಪ್ ನಾನೇ ಗೆಲ್ತೀನಿ ಅಂತ.